ರಾಜಕೀಯವಾಗಿ ಎಲ್ಲೂ ಕೂಡ ನಾವು ವಿಧಾನಸಭಾ ಅಭ್ಯರ್ಥಿ ಅಂತೇಳಿ ನಾನೆಲ್ಲೂ ಹೇಳ್ಕೊಂಡಿಲ್ಲ. ನಾವು ಸ್ವಯಂ ಘೋಷಿತರಾಗಿ ನಾನೇ ನಾಯಕ, ನಾನೇ ಅಭ್ಯರ್ಥಿ ಅನ್ನೋ ರೀತಿಯಲ್ಲಿ ಈಗ ನನ್ನದು ಮೊದಲು ಸಮಾಜ ಸೇವೆ, ನಂತರ ರಾಜಕೀಯ. ಮೊದಲನೇದಾಗಿ ನನ್ನ ಹುಟ್ಟುಹಬ್ಬಕ್ಕೆ ಆಗಮಿಸಿರುವಂತಹ ನನ್ನ ಹಿತೈಷಿಗಳು, ಬಂಧು ಮಿತ್ರರು, ಸ್ನೇಹಿತರುಗಳು ಮತ್ತು ಹಿರಿಯರು ಎಲ್ಲರೂ ಕೂಡ ನಾನು ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಕಳೆದ ವರ್ಷ ಕೂಡ ಇದೇ ರೀತಿ ನಾನು ಹಿರಿಯ ನಾಗರಿಕರ ಸಮ್ಮುಖದಲ್ಲಿ ವೃದ್ಧಾಶ್ರಮದಲ್ಲಿ ಭಾಳ ಸರಳವಾಗಿ ಹುಟ್ಟುಹಬ್ಬನ ಆಚರಣೆ ಮಾಡ್ಕೊಂಡಿದ್ವಿ. ಅವತ್ತು ನಾನು ಮಾತು ಕೊಟ್ಟಿದ್ದೆ, ಪ್ರತಿ ವರ್ಷ ಕೂಡ ಇದೇ ರೀತಿ ಸರಳವಾಗಿ ಹುಟ್ಟುಹಬ್ಬನ ಆಚರಣೆ ಮಾಡ್ಕೊತೀವಿ ಅಂತ ಹೇಳಿ. ಅದೇ ರೀತಿ ನಾನು ಕಳೆದ ಬಾರಿ ಹೇಗೆ ನಾನು ರಂಗನಾಥ ಸ್ವಾಮಿ ಒಂದು ದಿವ್ಯ ಸನ್ನಿಧಾನದಲ್ಲಿ ಪೂಜೆ ಮುಗಿಸ್ಕೊಂಡು ಈ ಒಂದು ವೃದ್ಧಾಶ್ರಮಗಳ ಭೇಟಿ ಮತ್ತು ಅವರ ಒಂದು ಕುಶಲೋಪರಿ ವಿಚಾರಿಸಿ ಅವ್ರ ಜೊತೆಗೆ ಸ್ವಲ್ಪ ಸಮಯನ ಕಳೆದು ಈ ರೀತಿ ಒಂದು ವಿಶೇಷವಾಗಿ ಅರ್ಥಪೂರ್ಣವಾಗಿ ಮಾಡ್ಕೊಬೇಕು ಅಂದ್ಕೊಂಡಿದ್ದೆ ಬರ್ತಡೇನ. ಅದೇ ರೀತಿ ಈ ವರ್ಷ ಕೂಡ ಬೆಳಗ್ಗೆ ರಂಗನಾಥ ಸ್ವಾಮಿ ದಿವ್ಯ ಸನ್ನಿಧಿಯಲ್ಲಿ ಸ್ವಾಮಿ ದರ್ಶನ ಮತ್ತು ಆಶೀರ್ವಾದ ಪಡೆದು ನಂತರ ವೃದ್ಧಾಶ್ರಮಗಳಿಗೆ ಭೇಟಿ ಕೊಟ್ಟು, ಹಾಗೆ ನಮ್ಮ ದರ್ಗಾಗೆ ಕೂಡ ಭೇಟಿ ಕೊಟ್ಟಿದ್ದೀನಿ ಇವತ್ತು. ಅಲ್ಲಿ ಕೂಡ ಬಾಬಾರವರೊಂದು ಆಶೀರ್ವಾದ ಪಡ್ಕೊಂಡು ನಂತರ ಭೋಗನಂದೀಶ್ವರ ಸ್ವಾಮಿ, ವಿಶೇಷವಾಗಿ ನಮ್ಮ ಜಿಲ್ಲೆಯ ನಂದಿ ದೇವಸ್ಥಾನದಲ್ಲಿ ಒಂದು ಸ್ವಾಮಿಯ ದರ್ಶನ ಪಡೆದು ಅಲ್ಲಿ ಕೂಡ ಆಶೀರ್ವಾದ ಪಡೆದುಕೊಂಡು ಇದೊಂದು ಧಾರ್ಮಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಭಾಳ ಸರಳವಾಗಿ ಆಚರಣೆ ಮಾಡ್ಕೊಬೇಕು ಅನ್ನೋದು ನನ್ನ ಕನಸು. ಅದೇ ರೀತಿ ನಾನು ನಡೆಸ್ಕೊಂಡ್ಬರ್ತಾಯಿದ್ದೀನಿ. ಕಳೆದ ಬಾರಿ ನಾನು ತಿಳಿಸಿದ ರೀತಿಯಲ್ಲಿ ಆರೋಗ್ಯದ ವಿಚಾರದಲ್ಲಿ ಯಾರೇ ಕೂಡ ಹೃದಯ ಸಂಬಂಧಿ ತೊಂದರೆಗಳಿದ್ದಾಗ ತಾವು ಜೈ ಫೌಂಡೇಶನ್ನ ಸಂಪರ್ಕಿಸಿ ಯಾವುದೇ ರೀತಿಯಲ್ಲಿ ಅವರಿಗೆ ತೊಂದರೆ ಆಗದ ರೀತಿಯಲ್ಲಿ ಹೃದಯ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸ್ಕೊಟ್ಟು ಅವ್ರಿಗೆ ಯಾವುದೇ ರೀತಿಯಲ್ಲಿ ಒಂದು ಔಷಧಿಗಳ ಕೊರತೆ ಆಗೋ ರೀತಿಯಲ್ಲಿ 1 ವರ್ಷದ ಒಟ್ಟಿಗೆ ಔಷಧಿಗಳನ್ನು ಕೂಡ ನಾವು ಕೊಡ್ತೀವಿ ಅಂತ ಮಾತನ್ನು ಕೊಟ್ಟಿದ್ವಿ. ಅದೇ ರೀತಿ ಹಲವಾರು ಫಲಾನುಭವಿಗಳು ಬಂದರು. ನಮ್ಮ ಕೈಲಾದ ರೀತಿಯಲ್ಲಿ ನಾವು ಅವರಿಗೆ ಆಸ್ಪತ್ರೆಯಲ್ಲಿ ಸೇವೆಯನ್ನು ಒದಗಿಸಿ ಇವತ್ತೆಲ್ಲರೂ ಗುಣಮುಖರಾಗಿ ಚೇತರಿಸ್ಕೊತಾ ಇದ್ದಾರೆ. ಅದು ನಿಜವಾಗ್ಲೂ ಭಾಳ ಖುಷಿಯ ವಿಚಾರ. ತಾಯಿ ಚಾಮುಂಡಿ ಆಶೀರ್ವಾದದಿಂದ ಅವರು ಕೂಡ ಬೇಗ ಗುಣಮುಖರಾಗಿ ಎಲ್ಲರೂ ಚೇತರಿಸ್ಕೊಳ್ಳಿ ಅಂತ ಪ್ರಾರ್ಥಿಸ್ತೀನಿ. ಅದೇ ರೀತಿ ಈ ವರ್ಷ ಕೂಡ ನಾನು ಒಂದು ನಿರ್ಧಾರಗಳನ್ನ ತೆಗೆದುಕೊಂಡೆ. ನಾವು ಶೈಕ್ಷಣಿಕವಾಗಿ ಅಥವಾ ಆರೋಗ್ಯ ವಿಚಾರವಾಗಿ ಎರಡೂ ರಂಗದಲ್ಲಿ ನಾವು ಸೇವೆಯನ್ನು ಮಾಡಬೇಕಂತ ಗುರಿ ಇಟ್ಕೊಂಡಿರೋಂಥವ್ರು ಜಿಲ್ಲೆಯಲ್ಲಿ. ರಾಜಕೀಯ ನಡೆ ಅನ್ನೋದು ನೋಡಿ ಪ್ರತಿಯೊಬ್ಬ ವ್ಯಕ್ತಿಗೂ ವೈಯಕ್ತಿಕವಾದದ್ದು. ಈಗ ನನ್ನದು ಮೊದಲು ಸಮಾಜ ಸೇವೆ, ನಂತರ ರಾಜಕೀಯ. ಸಮಾಜ ಸೇವೆಯಲ್ಲಿ ನಾವು ತೊಡ್ಕೊಂಡಿದ್ದೀವಿ. ಜನ ಸಮಸ್ಯೆಗಳನ್ನ, ನಮ್ಮ ತಾಲೂಕಿನ ಜಿಲ್ಲೆಗಳ ಸಮಸ್ಯೆ ಕಳೆದ 15 ವರ್ಷಗಳಿಂದ ನಾನು ಸಮಾಜ ಸೇವೆಯಲ್ಲಿ ತೊಡಗಿ ಭಾಳಷ್ಟು ನಾನು ಅರ್ಥಕೊಂಡಿದ್ದೀನಿ. ಅದಕ್ಕೆ ನನ್ನ ಕೈಲಾದ ಸೇವೆ ಏನು ಮಾಡಬೇಕು ಅದು ನಿರಂತರವಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ರಾಜಕೀಯದ ಪ್ರಸ್ತಾಪ ಲೋಕಸಭಾ ಚುನಾವಣೆ ಅಥವಾ ವಿಧಾನಸಭೆ ಚುನಾವಣೆ ಬಂದಾಗ ಮಾಡಿದ್ರೆ ಭಾಳ ಸೂಕ್ತ ಅನಿಸುತ್ತೆ. ಇವತ್ತು ಎಂಡ್ ಆಫ್ ದಿ ಡೇ ಜನಗಳು ತೀರ್ಮಾನ ಮಾಡುವಂಥದ್ದು. ನಾವು ಸ್ವಯಂ ಘೋಷಿತರಾಗಿ ನಾನೇ ನಾಯಕ, ನಾನೇ ಅಭ್ಯರ್ಥಿ ಅನ್ನೋ ರೀತಿಯಲ್ಲಿ ನಾವು ಯಾವತ್ತೂ ಎಲ್ಲೂ ಘೋಷಣೆ ಮಾಡಿಲ್ಲ, ಮಾಡ್ಕೊಳೋದು ಇಲ್ಲ. ಜನಗಳಿಗೆ ಬಿಟ್ಟಿದ್ದು. ನಮ್ಮ ಸೇವೆ ಸಮಾಜ ಸೇವೆ ಮೊದಲು, ರಾಜಕೀಯ ನಂತರ. ಈಗ ಸಮಾಜ ಸೇವೆ ಅಂತೇಳಿ ಅಲ್ಲ, ಅದು ನಮ್ಮ ಹೈಕಮಾಂಡ್ ಹಾಗೂ ರಾಜ್ಯಾಧ್ಯಕ್ಷರು ಅದ್ರ ಕಡೆ ಗಮನ ಹರಿಸ್ತಾರೆ. ಅತಿ ಶೀಘ್ರದಲ್ಲೇ ಮಾಡ್ತಾರೆ, ಜಿಲ್ಲಾಧ್ಯಕ್ಷರ ಒಂದು ನೇಮಕ ಮಾಡ್ತಾರೆ ಅಂತ ಮಾಹಿತಿ ಇದೆ. ಕಾದು ನೋಡೋಣ. ಇಲ್ಲ, ನಾನು ಯಾವುದೇ ರೀತಿಯ ಹುದ್ದೆಗಳಿಗೆ ಆಕಾಂಕ್ಷಿಯಾಗಿ ನನಗೆ ಆ ಹುದ್ದೆ ಬೇಕು, ಈ ಹುದ್ದೆ ಬೇಕು ಅಂತ ಕಳೆದ ಹಲವಾರು ವರ್ಷಗಳಿಂದ ನಾನು ನಮ್ಮ ಪಕ್ಷದಲ್ಲಿ ಯಾವುದೇ ರೀತಿ ಹುದ್ದೆ ಅಪೇಕ್ಷೆ ಪಡೆದೆ ನಾನು ಕೆಲಸ ಮಾಡ್ಕೊಂಬಂದಿನಿ. ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನನ್ನ ಜೀವನದಲ್ಲಿ ಯಾವುದೇ ರೀತಿ ಅಪೇಕ್ಷೆ ಇಟ್ಕೊಂಡು ಯಾವುದೇ ಪಕ್ಷದಲ್ಲಿ ನಾನು ದುಡ್ದು ಅದರಲ್ಲಿ ನಾನೇನೋ ಅಪೇಕ್ಷೆ ಇಟ್ಕೊಂಡು ಮಾಡಬೇಕು ಅನ್ನೋದು ಯಾವತ್ತೂ ಇಲ್ಲ. ನನ್ನ ಕಾರ್ಯ ಏನಿದ್ರು ಕೂಡ ಪಕ್ಷಕ್ಕೆ ನಿಷ್ಠಾವಂತ ಕಾರ್ಯಕರ್ತನಾಗಿ ಏನು ಪಕ್ಷ ನನಗೆ ಜವಾಬ್ದಾರಿ ವಹಿಸಿದೆ ಅದನ್ನು ಮಾಡ್ಕೊಂಡು ಹೋಗ್ತೀನಿ. ಹುದ್ದೆಗೆ ಕಣ್ಣಿಟ್ಟು ಕೆಲಸ ಮಾಡಿದಾಗ ಅದು ಸ್ವಾರ್ಥ ಪೂರಿತವಾದದ್ದಂತ ಅನ್ಕೊತಾರೆ. ನನಗೆ ಆದಂಥ ಯಾವುದೇ ರೀತಿ ಸ್ವಪ್ರೇರಿತವಾಗಿ ನನಗೆ ಜಿಲ್ಲಾಧ್ಯಕ್ಷ ಆಗಬೇಕಂತ ಕನಸುಗಳು ಇಲ್ಲ. ನನಗಿಂತ ಹಿರಿಯರು ಪಕ್ಷದಲ್ಲಿದ್ದಾರೆ, ಪಕ್ಷಕ್ಕಾಗಿ ದುಡ್ದಿರೋರು ಇದ್ದಾರೆ. ಮೊದಲು ಅವ್ರಿಗೆ ಒಂದು ಅವಕಾಶ ಕೊಡಿ ಅಂತ ಅವತ್ತು ನಾನು ಇದೇ ಮಾಧ್ಯಮದ ಮೂಲಕ ತಿಳಿಸಿದೆ. ಇದೇ ಕೂಡ ಮತ್ತೆ ನಾನು ಅದನ್ನೇ ಪುನರುಚ್ಚರಿಸಿದೆ. ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇಲ್ಲ. ಯಾರು ಪ್ರೇರೇಪಿತರಾಗಿ ಹೇಳ್ತಾ ಇದ್ದಾರೋ ಅವರ ಅಂತರಾತ್ಮಕ್ಕೆ ಅರ್ಥ ಆಗುತ್ತೆ. ಯಾಕಂದರೆ ಸಾರ್ವಜನಿಕ ವಲಯದಲ್ಲಿ ಇವತ್ತು ತಾವು ಗಮನಿಸಿರ್ಬೋದು, ನಮ್ಮ ಸೋದರರಾದ ರೇವಂತ್ ಅವರು ಇದ್ದಾರೆ. ಈಗ ಗೌರಿಬಿದನೂರಿಗೆ ಹೋದರೂ ಕೂಡ ನನ್ನೆಲ್ಲ ಒಂದು ಸಮಾಜ ಸೇವಕರಾಗಿ ಗುರುತಿಸರೇ ಹೊರತು ರಾಜಕೀಯವಾಗಿ ಎಲ್ಲೂ ಕೂಡ ನಾವು ವಿಧಾನಸಭಾ ಅಭ್ಯರ್ಥಿ ಅಂತೇಳಿ ನಾನೆಲ್ಲೂ ಹೇಳ್ಕೊಂಡಿಲ್ಲ. ಮೊದಲನೇದಾಗಿ ನಮಗೆ ಸಮಾಜ ಸೇವೆ ಮಾಡೋದು ಗೊತ್ತು. ರಾಜಕೀಯವಾಗಿ ಯಾರು ತಡೆಯೋದಕ್ಕಾಗಲ್ಲ. ಅಂಥ ಸಂದರ್ಭ ಬಂದಾಗ ದೈವ ನಿರ್ಣಯ, ಜನಗಳ ನಿರ್ಣಯ, ಅವೆರಡು ದೇವ್ರಿಗೆ ಮತ್ತು ಜನಗಳಿಗೆ ಬಿಟ್ಟಿರ್ತೀನಿ ಹೊರತು ನಾನೇ ಸ್ವಯಂ ಪ್ರೇರಿತರಾಗಿ ನಾನು ಎಲ್ಲೂ ಕೂಡ ಹೇಳಿಕೆಗಳು ನೀಡೋದು ಇಲ್ಲ. ಯಾಕಂದರೆ ನಾವು ಅಂದ್ಕೊಂಡಿದ್ದ ಮಟ್ಟಕ್ಕೆ ಆಗೋದಿಲ್ಲ ಸರ್. ಇವತ್ತು ಜನ ಭಾಳ ಬುದ್ಧಿವಂತರಿದ್ದಾರೆ. ಆಮೇಲೆ ನನ್ನ ವೈಯಕ್ತಿಕವಾಗಿ ನಾನು ಕಳೆದ ಒಂದು ಟೂರ್ನಿಮೆಂಟ್ ಆಯೋಜನೆ ಮಾಡಿದಾಗ ಕೂಡ ತಮಗೆ ಹೇಳಿದ್ದೆ, ಜೈ ಫೌಂಡೇಶನ್ ಎಲ್ಲರದು, ರಾಜಕೀಯ ವೈಯಕ್ತಿಕವಾದದ್ದು. ಸಮಾಜ ಸೇವೆನ
ಮಾಡಿಕೊಂಡು ರಾಜಕೀಯ ಮಾಡೋ ಅವಶ್ಯಕತೆ ನನಗಿಲ್ಲ. ಯಾಕಂದರೆ ರಾಜಕೀಯನ ನಾನು ಕಳೆದ 15 ವರ್ಷಗಳಿಂದ ನೋಡ್ಕೊಂಬಂದಿದ್ದೀನಿ. ಜಿಲ್ಲೆಯಲ್ಲಿ ಜಿಲ್ಲಾ ರಾಜಕಾರಣದ ಸಂಪೂರ್ಣ ಅರಿವು ನನಗಿದೆ. ಅದೇ ರೀತಿ ಜಿಲ್ಲೆಯಲ್ಲಿ ಹಲವಾರು ಪಕ್ಷಗಳ ಮುಖಂಡರು ಕೂಡ ನನಗೆಲ್ಲರೂ ಸೋದರ ಸಮಾನರಿದ್ದಾರೆ. ಇವತ್ತು ಸಮಾಜ ಸೇವೆಯಲ್ಲಿ ನಾವು ತೊಡ್ಕೊಂಡಿರುವಂಥದ್ದು ನಮ್ಮ ಜಿಲ್ಲೆಯ ಸಮಸ್ಯೆಗಳೇನಿದೆ, ಮೂಲಭೂತ ಸಮಸ್ಯೆಗಳನ್ನ ಅದನ್ನು ಹೋಗಲಾಡಿಸೋ ನಿಟ್ಟಿನಲ್ಲಿ ನಮ್ಮ ಕೈಯಲ್ಲಿ ಏನಾಗುತ್ತೆ ಅದನ್ನು ಮಾಡಿ, ಮಿಕ್ಕಿದ್ದು ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಗಮನ ತಂದು ಅದಕ್ಕೆ ಸೂಕ್ತ ಒಂದು ಪರಿಹಾರ ಒದಗಿಸೋ ನಿಟ್ಟಲ್ಲಿ ಕೆಲಸ ಮಾಡೋದು ಅನ್ನೋದೇ ಹೊರತು ಅದನ್ನು ಸಮಾಜ ಸೇವೆನ ಮಾಡಿಕೊಂಡು ನಾನು ರಾಜಕೀಯ ಮಾಡೋವಂಥ ಅವಶ್ಯಕತೆ ಇಲ್ಲ. ಇನ್ನೊಂದು ಯಾರಿಗೋ ಮಾಡಿ ನಾನೇನೋ ಪ್ರಪಂಚದಲ್ಲಿ ಯಾರೂ ಮಾಡದಿರೋಂಥ ಸೇವೆನ ನಾನು ಮಾಡ್ತಾಯಿದ್ದೀನಿ ಅಂತ ಬಿಂಬಿಸ್ಕೊಳೋಂಥ ಇದು ನನಗಿಲ್ಲ. ನನಗೆ ಮೊದಲೇ ಹೇಳಿದ್ದೀನಿ, ನನಗೆ ಪ್ರಚಾರ ನನಗಿಷ್ಟ ಇಲ್ಲ. ನನ್ನ ಸೇವೆ ನಾನು ಯಾರಿಗೆ ನನ್ನ ಕೈಲಾದ ಸೇವೆ ಮಾಡಿರ್ತೀನಿ ಅದನ್ನು ನಾನು ಮಾಧ್ಯಮದ ಮುಂದೆ ತೆರೆದಿಟ್ಟರೆ ಅವ್ರ ಸ್ವಾಭಿಮಾನಕ್ಕೆ ಧಕ್ಕೆ ಥರ ಆಗುತ್ತೆ. ಅದೇ ರೀತಿ ನಾವು ಯಾವುದೇ ರೀತಿಯಲ್ಲಿ ನಾವು ಮಾಡೋ ಕೆಲಸ ನಿಸ್ವಾರ್ಥವಾಗಿರ್ತೈತೆ. ಪ್ರತಿಯೊಂದನ್ನು ನನ್ನ ಮಾಧ್ಯಮದಲ್ಲಿ ನಾನು ಅದು ಮಾಡ್ತಾಯಿದ್ದೀನಿ ಇದು ಮಾಡ್ತಾಯಿದ್ದೀನಿ ಅಂತ ಹೇಳ್ಕೊಂಡು ಹೋದಾಗ ಆ ಸೇವೆಗೆ ಅರ್ಥ ಇರಲ್ಲ, ಅದು ನಿಸ್ವಾರ್ಥ ಸೇವೆ ಆಗಲ್ಲ.